ನಮ್ಮ ಮನೆಯ ದೀಪ ಆರಿ ಹೋಯ್ತಲ್ಲೋ. ಮಗನಿಗಾಗಿ ಖರೀದಿಸಿದಂಥ ಜಮೀನಲ್ಲೇ ಮಗನ ಸಮಾಧಿ. ಅಕ್ಷತೆ ಹಾಕಬೇಕಾಗಿದ್ದಂಥ ಕೈಗಳಿಗೆ ಅಕ್ಕಿ ಕಾಳನ್ನ ಕೊಟ್ಟ ಮಕ್ಕಳು. ಹೆತ್ತವರ ಕನಸು ನುಚ್ಚು ನೂರು. ಕುಟುಂಬಕ್ಕೆ ದಿಕ್ಕು ಯಾರು? ಇದೇ ಹೊತ್ತಿನ ಸ್ಪೆಷಲ್ ಹೆತ್ತವರೇ ಅನಾಥರು. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಮ್ಮ ಊರ ದೀಪ ಆರಿ ಹೋಯಿತಲ್ಲೋ. ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ತುಳಿತಕ್ಕೆ ಬಲಿಯಾದಂಥ ಆ 11 ಮಕ್ಕಳು ಹೆತ್ತವರ ಪಾಲಿಗೆ ಉಸಿರಾಗಿದ್ರು. ಹೆಣ್ಣು ಮಕ್ಕಳು ಮನೆಯ ದೀಪವಾಗಿದ್ರು. ಗಂಡು ಮಕ್ಕಳು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ರು. ಕರುಳ ಬಳ್ಳಿಗಳನ್ನೇ ಕಳೆದುಕೊಂಡಂತ ಆ ತಂದೆ ತಾಯಂದಿರ ಆಕ್ರಂದನ ಮುಗಿಲು ಮುಟ್ಟಿದೆ. ನೂರಾರು ಕಾಲ ಬಾಳಿ ಬದುಕಬೇಕಾಗಿದ್ದಂಥ ಮುದ್ದಾದ ಮಕ್ಕಳು ಕಣ್ಣು ಮುಂದೆನೆ ಮಣ್ಣಾಗಿರೋದನ್ನ ಕಂಡು ರೋಧಿಸ್ತಿದ್ದಾರೆ. ಒಮ್ಮೆ ಎದ್ದು ಬಂದ್ಬಿಡೋ ಕಂದ, ಕಣ್ಬಿಟ್ಟು ನೋಡೋ ಕಂದ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಿರುವಂಥ ದೃಶ್ಯಗಳು ಹೃದಯವನ್ನ ಹಿಂಡುತ್ತಾ ಇದೆ. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದ್ದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋಬೇಡ. ನನ್ನ ಮಗನಿಂದ ಮಲಗಿಸಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ಆಕ್ರಂದನ, ಮುಗಿಲು ಮುಟ್ಟಿದ ಆಕ್ರಂದನ. ಹೆತ್ತವರ ಗೋಳಾಟ ನೋಡಿದ್ರೆ ಕಣ್ಣೀರು ಒತ್ತರಿಸಿಕೊಂಡು ಬರುತ್ತೆ. ಕುಟುಂಬಸ್ಥರ ರೋದನೆ ನೋಡಿದ್ರೆ ಕರುಳು ಕಿತ್ತುಕೊಂಡು ಬರುವಂತಾಗುತ್ತೆ. ಯಾವ ಶತ್ರುವಿಗೂ ಇಂಥ ಶಿಕ್ಷೆ ಆಗಬಾರ್ದಪ್ಪ ಅನ್ಸುತ್ತೆ. 18 ವರ್ಷಗಳ ನಂತರ ಆರ್ಸಿಬಿ IPL ಟ್ರೋಫಿ ಗೆದ್ದಿದೆ. ಅಭಿಮಾನಿಗಳಿಗೆ ದೇವರ ವರ ಸಿಕ್ಕಿದ್ದಷ್ಟೇ ಖುಷಿಯಾಗಿದೆ. ಮಂಗಳವಾರ ರಾತ್ರಿ ಪೂರ್ತಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಸ್ವೀಟ್ ಹಂಚಿ ಸಂಭ್ರಮಿಸಿದ್ದಾರೆ. ಜಾಗ ಜನ ಯಾವುದೂ ನೋಡದೆ ಕುಣಿದು ಕುಪ್ಪಳಿಸಿದ್ದಾರೆ. ಈ ಸಂಭ್ರಮಾಚರಣೆ ಇಷ್ಟಕ್ಕೆ ಒಬ್ಬನೇ ಮುದ್ದಿನ ಮಗ, 20 ವರ್ಷ ಕೈತುತ್ತು ಬೆಳೆದ. ಕರುಳ ಬಳ್ಳಿಯನ್ನೇ ಕಳೆದುಕೊಂಡ ತಂದೆ ತಾಯಿ. ಕಾಲ್ತುಳಿತದಲ್ಲಿ ಜೀವ ಬಿಟ್ಟ ಹಾಸನ ಮೂಲದ ಭೂಮಿಕ. ಈತನೇ ನೋಡಿ ಭೂಮಿಕ. ಲಕ್ಷ್ಮಣ್ ಅಶ್ವಿನಿ ದಂಪತಿಯ ಏಕೈಕ ಪುತ್ರನಾಗಿದ್ದ. ಹೆತ್ತವರಿಗೆ ಉಸಿರಾಗಿದ್ದ. ಬೆಂಗಳೂರಲ್ಲಿ ಸಣ್ಣ ಕೈಗಾರಿಕಾ ನಡೆಸುತ್ತಿದ್ದ ತಂದೆ ತಾಯಿ ಭೂಮಿಕ್ನ 20 ವರ್ಷ ಕೈತುತ್ತು ತಿನ್ನಿಸಿ ಬೆಳೆಸಿದ್ರು. ಭೂಮಿಕ್ ಏನಾದರೂ ಕೇಳೋಕೆ ಮುಂಚೆ ಆತನ ಕಣ್ಮುಂದೆ ಇರ್ತಿತ್ತು. ಅಷ್ಟು ಪ್ರೀತಿಯಿಂದ ಸಾಕಿದ್ದ ತಂದೆ ತಾಯಿಗೆ ಬೌರಿಂಗ್ ಆಸ್ಪತ್ರೆಯಿಂದ ಬಂದ ಆ ಸುದ್ದಿ ಹೃದಯ ಬಡಿತವೇ ನಿಲ್ಲಿಸಿದಂತಾಗಿತ್ತು. ಆರ್ಸಿಬಿ ಅಭಿಮಾನಿಯಾಗಿದ್ದ ಭೂಮಿಕ್ ಆಟಗಾರರನ್ನ ನೋಡುವ ಸಲುವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದ. ಈತನ ಜೊತೆಗೆ ಬಂದಿದ್ದ ಸ್ನೇಹಿತರೆಲ್ಲ ಹೇಗೂ ನುಗ್ಗಿ ಸ್ಟೇಡಿಯಂ ಒಳಗೆ ಹೋಗಿದ್ದಾರೆ. ಆದರೆ ಭೂಮಿಕ್ ಒಳಗೆ ಹೋಗುವ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದಾನೆ. ಕೊಟ್ಟು ಸಾಕಿದ್ದು ನಮ್ಮ ನೋವು, ನಮ್ಮ ಇದು. ಅವರಿಗೆ ಅವ್ರ ಮಕ್ಕಳಿಗೆ ಯಾರು ರಾಜಕಾರಣಿಗಳು ಇದ್ದಾರಲ್ಲ, ಯಾರಿದ್ದಾರೆ ಅವರು ಯಾರು ಬಂದು ರೆಸ್ಪಾನ್ಸ್ ಮಾಡಿದ್ರೆ ಹೋದ್ರು. ಚೀಫ್ ಮಿನಿಸ್ಟರ್ ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು. ನಿಮ್ಮ ಮಕ್ಕಳಿಗೂ ಇದೇ ಪರಿಸ್ಥಿತಿ ಬಂದಾಗ ನಾವು ಒಂದು ದಿವಸ ಮೀಡಿಯಾದಿಂದ ನೋಡ್ತೀವಿ, ನೀವು ನೋಡ್ತೀವಿ. ಆ ಪರಿಸ್ಥಿತಿ ನಮಗೆ ಬರಲಿ. ನನ್ನ ಸರ್ಕಾರದಿಂದ ಆಯಿತು ಅಂದ್ರಲ್ಲ, ನಿಮ್ಮ ಸರ್ಕಾರದಿಂದ ಗೆದ್ದಿರ್ಬೋದು. ಆದರೆ ಒಂದು ದಿವಸ ಹಿಂದೆ ಮುಂದೆ ನೋಡ್ಕೊಂಡು ಇಲ್ಲ ಸೆಕ್ಯೂರಿಟಿ ಮಾಡ್ಬೋದಿತ್ತಲ್ವಾ, ಸೆಕ್ಯೂರಿಟಿ ಮಾಡ್ಬೋದಿತ್ತಲ್ವಾ. ನೀವೇನು ನಿಮ್ಮ ದುಡ್ಡಲ್ಲಿ ಏನು ಕಟ್ತೀರ? ನಾನು ಕಟ್ತೀನಿ ಟ್ಯಾಕ್ಸ, ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ದುಡ್ಡಲ್ಲಿ ಒಂದು ಆಂಬುಲೆನ್ಸ್ ಮಾಡ್ಬೋದಿತ್ತು. ನೀವು ನಮ್ಮ ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡ್ಬೋದಿತ್ತು. ನಿಮ್ಮದು ನನ್ನ ಚಾಪ ಇದೆಯಲ್ಲ, ನಿಮ್ಮ ಮಕ್ಕಳಿಗೆ ಇವಾಗನೇ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ತಟ್ಟಬೇಕು. ನಿಮಗೂ ಒಬ್ಬನೇ ಮಗ ಇದ್ದಾನೆ, ಅವಾಗ ನಿಮ್ಮ ನೋವು ಅನುಭವ ಆಗುತ್ತೆ, ಗೊತ್ತಾಗುತ್ತೆ. ಭೂಮಿಕ್ ತಂದೆ ತಾಯಿ ಕುಟುಂಬಸ್ಥರ ಅಳಲು ನೋಡಿದ್ರೆ ಕರಳು ಕಿವುಚಿದಂತಾಗುತ್ತೆ. ಒಮ್ಮೆ ಕಣ್ಬಿಡು ಕಂದ, ಒಮ್ಮೆ ನೋಡು ಕಂದ ಅಂತ ರೋಧಿಸ್ತಿದ್ರೆ ಎಂಥವರ ಮನಸ್ಸಿಗೂ ಚುಚ್ಚಿದಂತಾಗುತ್ತೆ. ಒಬ್ಬನೇ ಮಗ ಕಣ್ಮುಂದೆನೇ ಶವವಾಗಿ ಮಲಗಿದ್ರೆ ಯಾವ ತಂದೆ ತಾಯಿಗೆ ತಾನೇ ನೋವಾಗಲ್ಲ.
ಭೂಮಿಕ್ ಪೋಷಕರಂತೂ ಆತನ ಮೇಲೆ ಪ್ರಾಣಾನೇ ಇಟ್ಟಿದ್ರು. ದುರಂತ ಅಂದ್ರೆ ಪ್ರಾಣ ಕಳ್ಕೊಂಡಿದ್ದ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಭೂಮಿಕ್ ಮೃತದೇಹವನ್ನ ಪಡೆದು ಹುಟ್ಟೂರು ಹಾಸನದ ಬೇಲೂರು ತಾಲೂಕಿನ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಿದ್ದಾರೆ. ಅಂತ ಹುಡುಗ ಅಂತ ಹೇಳಿ ಕೇಳಿ ನೋಡಿ, ಕಾಲೇಜಿಂದ ಹಿಡಿದು ಸ್ಕೂಲ್ವರೆಗೂ ಕೇಳಿ ನೋಡಿ ಅವನು ಎಂಥ ಹುಡುಗ ಅಂತ. ನೀವು ಅರೇಂಜ್ ಮಾಡಿರೋ ಹೊತ್ತಿಗೆ ಅವ್ರು ಹೋಗೋಕ್ಕಾಯ್ತು, ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು. ಇದು ಶಾಪ ನಿಮಗೆ ತಟ್ಟುತ್ತೆ. ಬಂದ್ರಿ ನಿನ್ನೆ ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರೋದು. ಬಂದು ನಿಮ್ಮ ಕರ್ತವ್ಯ ಏನು ಮಾಡಿ ಬಂದ್ರಿ, ನಿಮ್ಮ ಬೇಳೆಕಾಳು ಬೇಯಿಸೋದಕ್ಕೋಸ್ಕರ ಬಂದ್ರಿ ಹೋದ್ರಿ. ಅದಲ್ಲ, ನನ್ನ ತಂದೆ ತಾಯಿಯ ನನ್ನಂತ ಎಷ್ಟೊಂದು ತಂದೆ ತಾಯಿಗಳು ನೋವನ್ನು ನಿಮಗೆ ಯಾವಾಗ ತಟ್ಟುತ್ತೆ. ನನ್ನಂತ 11 ತಂದೆ ತಾಯಿಗಳದ್ದು ಕಣ್ಣೀರು ಹಾಕಿ ನಿಮಗೆ ಶಾಪ ಆಗ್ತಿದ್ರು. ತಟ್ಟಿದೆ ಇನ್ನು ಮುಂದೆ ಬಿಕ್ಕಿದವ್ರಿಗೂ ತಟ್ಟಬೇಕು. ಆವಾಗಲೇ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು. ಅಂದರೆ ನಿಮ್ಗಳ ಮಕ್ಳಿಗೆ ತಟ್ಟಿದಾಗ ನನ್ನ ಮಕ್ಳಿಗೆ ಸಿಗ್ತದೆ. ಗಾರೆ ಕೆಲಸ ಮಾಡಿ ಮಗನನ್ನ ಸಾಕಿದ್ದ ಹೆತ್ತವರು, ಅವ್ವ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಿದ್ದ ಶಿವಲಿಂಗ, ಸುಳ್ಳೇಳಿ ಬಂದವನು ಜೀವಂತವಾಗಿ ಮನೆ ಸೇರಲಿಲ್ಲ. ಯಾದಗಿರಿ ಮೂಲದ ಶಿವಲಿಂಗ ವಿರಾಟ್ ಕೊಹ್ಲಿಯ ಹುಚ್ಚು ಅಭಿಮಾನಿಯಾಗಿದ್ದ, ಕ್ರಿಕೆಟ್ ಪ್ರೇಮಿಯಾಗಿದ್ದ. ಯಾದಗಿರಿ ಮೂಲದ ಶಿವಲಿಂಗ ಕುಟುಂಬ ಯಲಹಂಕ ಕಣ್ಣೂರಿನಲ್ಲಿ ವಾಸವಾಗಿತ್ತು. ತಂದೆ ತಾಯಿ ಇಬ್ಬರು ಗಾರೆ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತಿದ್ರು. ಚೆನ್ನಾಗಿ ಓದುತ್ತಿದ್ದ ಶಿವಲಿಂಗನನ್ನ ಕಷ್ಟಪಟ್ಟು ಓದಿಸ್ತಿದ್ರು. ಸೆಕೆಂಡ್ PUCಗೆ ಸೇರಲು TC ಇಸ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳಿ ಬೆಂಗಳೂರಿಗೆ ಬಂದಿದ್ದ. RCBಯ ವಿಜಯೋತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನೇರವಾಗಿ ಸ್ಟೇಡಿಯಂಗೆ ಬಂದಿದ್ದ ವೇಳೆ ಕಾಲ್ತುಳಿತಕ್ಕೆ ಸಿಲುಕಿ ದುರಂತ ಅಂತ್ಯ ಕಂಡಿದ್ದಾನೆ. ಕೆಲಸ ಮಾಡ್ತದ ನಮ್ಮ ಮಗ, ಓದ್ತದ ನಮ್ಮ. ನಾವು ಬಡವರಿದ್ವಿ ಅಮ್ಮ, ನಾ ಕೆಲಸ ಮಾಡಿ ಓದ್ತಿದ್ದಂತ ನಮ್ಮ ಮಗು ಭಾಳ ಶಾಣೆ ನನ್ನ ಮಗು. ನನಗೆ ದೊಡ್ಡ ಮಗ ಇದ್ದಿರಲ್ಲಮ್ಮ, ಎಲ್ಲ ಪಾಸ್ ಬಂದದಪ್ಪ. ನನ್ನ ಮಗ ಭಾಳ ಶಾಣೆನಪ್ಪ, ನನಗೆ ದೊಡ್ಡ ಮಗ ನಮ್ಮ. ಏನು ಮಾಡ್ತಿದ್ದಮ್ಮ, ನನಗೇನ ಕಾಮಸ್ ತಗೋತೀನಿ ಅಂದ ನಮ್ಮ. ಈ ಅಮ್ಮ ನಿನಗೆ ಉದ್ದಾರ ಆತದ ಅಂದ್ರಮ್ಮ. ಕ್ರಿಕೆಟ್ ಅಂತದ್ನಲ್ಲ ಸರ್, ಲಾಸ್ಟ್ ಕ್ರಿಕೆಟ್ ಜೀವತ್ತ ಬಿಡ್ದಲ್ಲ ಸರ್ ನನ್ನ ತಮ್ಮಂದು. ಅಷ್ಟು ಸಾಯ್ತದ್ನಲ್ಲ ಸರ್ ವಿರಾಟ್ ಕೊಹ್ಲಿ ಅಂತ. ಏನು ಸರ್ ನನಗೆ ಹೇಳಿ ಸರ್, ಅಣ್ಣ ನಿನ್ನ ಬಿಸ್ಲಾಗ ದುಡಿಬೇಡ ಅಣ್ಣ, ನಾನು ದುಡಿತೀನಿ ಅಣ್ಣ ಅಂತೇಳಿ ಹಿಂಗೆ ಮಾಡೋಣ ಹಂಗೆ ಮಾಡ ಅಂತ ಒಬ್ಬನೇ ಬಿಟ್ಟು ಅಂದಲ್ಲಣ್ಣ. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇದ್ದಿದ್ದರಿಂದ ಶಿವಲಿಂಗ ತಾಯಿಗೆ ಹೇಳಿದ್ನಂತೆ, ಅವ್ವ ನಾನು ಕೆಲಸಕ್ಕೆ ಹೋಗ್ಕೊಂಡು ಓದ್ತೀನವ್ವ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನವ್ವ ಅಂತಿದ್ನಂತೆ. ಒಡ ಹುಟ್ಟಿದವನಿಗೆ ಅಣ್ಣ ನೀನು ಬಿಸಿಲಲ್ಲಿ ದುಡಿಬೇಡಣ್ಣ, ನಾನು ದುಡಿತೀನಿ ಅಣ್ಣ ಅಂತ ಶಿವಲಿಂಗ ಹೇಳ್ತಿದ್ನಂತೆ. ಇದನ್ನ ನೆನೆಸ್ಕೊಂಡು ತಾಯಿ ಹಾಗೂ ಸಹೋದರ ಬಿಕ್ಕಿ ಅಳ್ತಿದ್ದಾರೆ. ಅಕ್ಕಪಕ್ಕ ಮನೆಯ ಅಜ್ಜಿಯರಿಗೆಲ್ಲ ನಾನು ಕೆಲಸಕ್ಕೆ ಹೋದ್ಮೇಲೆ ನಿಮ್ಮನ್ನ ನೋಡ್ಕೋತೀನಿ ಅಂತ ಮಾತು ಕೊಡ್ತಿದ್ನಂತೆ. ಈಗ ಆತನೇ ಉಸಿರು ಚೆಲ್ಲಿ ಮಲಗಿರುವುದನ್ನ ಕಂಡು ಆ ಗ್ರಾಮವೇ ಕಣ್ಣೀರು ಹಾಕಿದೆ. ಬಾರೋ ನನ್ನ ಕಂದ, ನೀನಿಲ್ಲ ಅಂದ್ರೆ ನಾವಿರಲ್ಲ. ಪಾನಿಪುರಿ ವ್ಯಾಪಾರ ಮಾಡಿ ಓದಿಸುತ್ತಿದ್ದ ಹೆತ್ತವರು, ಮುಗಿಲು ಮುಟ್ಟಿದ ಮನೋಜ್ ಕುಟುಂಬದ ಆಕ್ರಂದನ. ಬಾರೋ ನನ್ನ ಕಂದ ಬಾರೋ, ಏನು ಮಾಡಲ್ಲ ಬಾರೋ, ನೀನಿಲ್ಲ ಅಂದ್ರೆ ನಾನೇಗೋ ಬದುಕಲಿ ಕಂದ. ಇದು ಮನೋಜ್ ತಾಯಿಯ ಕಣ್ಣೀರು. ಪಾನಿಪುರಿ ವ್ಯಾಪಾರ ಮಾಡಿ ಮನೋಜ್ ನನ್ನ ಓದಿಸುತ್ತಿದ್ರು. ಸುಂದರ ಭವಿಷ್ಯದ ಬಗ್ಗೆ ಕನಸು ಕಂಡಿದ್ರು. ಬೆಂಗಳೂರಿನ ಯಲಹಂಕದ ರೆಸಿಡೆನ್ಸಿ ಕಾಲೇಜ್ನಲ್ಲಿ ಸೆಕೆಂಡ್ PUC ಓದ್ತಿದ್ದ ಮನೋಜ್ RCBಯ ಹುಚ್ಚು ಅಭಿಮಾನಿಯಾಗಿದ್ದ. ಮತ್ತೆ ಆ ವಿಜಯೋತ್ಸವಕ್ಕೆ ಬಂದು ಸಾವಿಗೀಡಾಗಿದ್ದಾನೆ. ಒಬ್ಬನೇ ಮಗನನ್ನ ಕಳೆದುಕೊಂಡ ಹೆತ್ತವರು ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಿದ್ದಾರೆ. ಬಂದು ಮನೆ ಹತ್ರ ಬಂದು ಕರ್ಕೊಂಡು ಹೋದ ಸರ್ ನನ್ನ ಮಗನ. ಬಾರ ಹೋಗೋಣ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗಾಯ್ತು ಸರ್. ನನ್ನ ಮಗನ ಕಳಿಸ್ತಿದ್ವಿ ನೋಡಿ ಸರ್. ಒಬ್ಬನೇ ಮಗ ಸರ್ ಇರೋದು. ಎಷ್ಟೋ ಕನಸುಗಳು ಓದ್ಕೊಂಡಿದೆ ಸರ್ ಅವ್ರ ಬಗ್ಗೆ. ಎಲ್ಲ ಕನಸು ಹೋಯ್ತು ಸರ್. ಕ್ರಿಕೆಟ್ ಪ್ರೇಮಿಯಲ್ಲ, ಫ್ರೆಂಡ್ಸ್ ಜೊತೆ ಹೋಗಿ ವಿಧಿ ವಶ. ಯಕ್ಷಗಾನ ಕಲಾವಿದೆ, ಬಹುಮುಖ ಪ್ರತಿಭೆ, ಚಿನ್ನದಂತ ಚಿನ್ಮಯಿ.
ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ದುರಂತದಲ್ಲಿ ಚಿನ್ಮಯಿ ಶೆಟ್ಟಿ ಎಂಬಾಕೆ ಪ್ರಾಣ ಕಳೆದುಕೊಂಡಿದ್ದಾಳೆ. ಮೃತ ಚಿನ್ಮಯಿ ಶೆಟ್ಟಿ ಉಡುಪಿ ಹೆಬ್ರಿ ಮೂಲದ ಕರುಣಾಕರ್ ಶೆಟ್ಟಿ ಮತ್ತು ಉಪ್ಪಿನಂಗಡಿ ಪೂಜಾ ಶೆಟ್ಟಿಯವರ ಪುತ್ರೆ. ಕನಕಪುರ ರೋಡ್ನಲ್ಲಿರೋ ಜ್ಯೋತಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ಲು. ಚಿನ್ಮಯಿ ಶೆಟ್ಟಿ ಮೂಲತಃ ಬಾಸ್ಕೆಟ್ಬಾಲ್ ಪ್ಲೇಯರ್. ಯಕ್ಷತರಂಗ ಬೆಂಗಳೂರಿನಲ್ಲಿ ಯಕ್ಷಗಾನ ಕಲಿತಿದ್ರು. ಕ್ರಿಕೆಟ್ ಪ್ರೇಮಿ ಅಲ್ಲವೇ ಅಲ್ಲ. ಆದರೂ ಸ್ನೇಹಿತರ ಜೊತೆ ಹೋಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ. ತಮಗಿದ್ದ ಒಬ್ಬಳೆ ಮಗಳನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೇಳಯ್ಯ ನೀನು ಕನಿ ಕೇಳದೇನು, ಕೇಳಯ್ಯ ನೀನು ಈ ತಾಯಿಯದೆ ಕೂಗನು, ಈ ತಾಯಿಯದೆ ಕೂಗನು. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ನಮ್ಮ ಊರ ದೀಪ ಆರಿಹೋಯಿತಲ್ಲೋ. ನಿಸ್ವಾರ್ಥದ ಪ್ರೀತಿಯ ಪ್ರತೀಕ ಅಂದ್ರೆ ತಂದೆ ತಾಯಿಯರದ್ದು. ಮೃತರಾದ ತಮ್ಮ ಮಕ್ಕಳ ಮೇಲೆ ಬೆಟ್ಟದಷ್ಟು ಕನಸು ಕಂಡಿದ್ರು. ಕಿತ್ತು ತಿನ್ನುವಂತ ಬಡತನದಲ್ಲೂ ಏನೂ ಕೊರತೆ ಆಗದ ಹಾಗೆ ನೋಡ್ಕೊಂಡಿದ್ರು. ಬೆವರಲ್ಲ, ರಕ್ತ ಬಸಿದು ಮಕ್ಕಳ ವಿದ್ಯಾಭ್ಯಾಸವನ್ನ ಮಾಡಿಸಿದ್ರು. ವಯಸ್ಸಿಗೆ ಬಂದ ಮಕ್ಕಳು ಕುಟುಂಬದ ಜವಾಬ್ದಾರಿಯನ್ನ ಕೂಡ ಹೊತ್ತಿದ್ರು ಅವರು. ಆದರೆ RCB ವಿಜಯೋತ್ಸವ ಮಕ್ಕಳ ತಲೆ ಮೇಲೆ ಅಕ್ಷತೆ ಹಾಕಬೇಕಾಗಿದ್ದಂಥ ಹೆತ್ತವರು ಬಾಯಿಗೆ ಅಕ್ಕಿ ಕಾಳು ಹಾಕುವಂತೆ ಮಾಡಿದೆ. ಅವರ ಬದುಕಿನಲ್ಲಿ ಇದ್ದಕ್ಕಿಂತ ನೋವಿನ ಸಂಗತಿ ಮತ್ತೊಂದಿದೆಯಾ? ಯಾವ ಶತ್ರುವಿಗೂ ವಿಜಯೋತ್ಸವದಲ್ಲಿ ನಡೆದ ದುರಂತದಲ್ಲಿ ಬಲಿಯಾದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅಕ್ಷತಾ ಕೂಡ ಒಬ್ಬರು. ಸಿದ್ದಾಪುರ ಮೂಲದ ಅಕ್ಷತಾಗೆ 26 ವರ್ಷ ಅಷ್ಟೇ. 1 ವರ್ಷದ ಹಿಂದೆಯಷ್ಟೇ ಆಶಯ್ ಅನ್ನೋಣ ಮದುವೆಯಾಗಿದ್ರು. ಲಾಸ್ಟ್ ಇಯರ್ ಸಂಭ್ರಮದಿಂದ ಈ ಜೋಡಿ ಮದುವೆಯಾಗಿತ್ತು. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಬೆಂಗಳೂರಿಗೆ ಕಮ್ಮನಹಳ್ಳಿಯಲ್ಲಿ ವಾಸ ಮಾಡ್ತಿದ್ರು. ಸತಿ ಪತಿ ಇಬ್ರು ಕೂಡ ಕ್ರಿಕೆಟ್ ಪ್ರೇಮಿ ಹಾಗೂ RCBಯ ಹುಚ್ಚು ಅಭಿಮಾನಿಯಾಗಿದ್ರು. ಪರೇಡ್ ಇತ್ತು ಅಂತ ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು. ಸೊ ಇನ್ಸ್ಟಾಗ್ರಾಮ್ RCB ಪೇಜಿಂದ. ಸೊ ನಾನು ಮತ್ತು ನನ್ನ ವೈಫ್ ಡಿಸೈಡ್ ಮಾಡಿದ್ವಿ. ಸೊ ಹೋಗೋಣ, ಪರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಮಧ್ಯಾಹ್ನ ಲೀವ್ ತೊಗೊಳ್ಳಿದ್ದೆ ನಂದು ಆಫೀಸ್ ವರ್ಕಿಂದ, ಮತ್ತು ಅವಳು ಲೀವ್ ತೊಗೊಳ್ಳಲಿಕ್ಕೆ. ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ. ಈ ಜರ್ಸಿ ಎಲ್ಲ ತೊಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಇರತ್ತಂತ ಹೋದ್ವಿ. ಅಲ್ಲಿ ನೋಡಿದರೆ ಅಲ್ಲಿ ಪರೇಡ್ ಇಲ್ಲ, ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಎಲ್ಲ RCB ಫ್ಯಾನ್ಸಿಗೆ. ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದರು. ಅಕ್ಷತಾ ಹಾಗೂ ಆಶಯ್ ಇಬ್ಬರು ಜನ ಇದ್ರು ಫುಲ್ಲು. ಸೊ ಗೇಟ್ ನಂಬರ್ 17 ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ. ಫುಲ್ ಜನ ಬಂದುಬಿಟ್ರು. ನಿಮ್ಗೆ ಗೊತ್ತಲ್ವ ಲೈಕ್ ಸ್ಟೇಡಿಯಮಲ್ಲಿ ಓಪನ್ ಆಯಿತು ಅಂದರೆ ಎಷ್ಟು ಜನ ಬರ್ತಾರಂತ. ಫುಲ್ ಜನ ಬಂದರು. ಫುಲ್ ನೂಕುನುಗ್ಲಾಯಿತು. ನಾನು ಬ್ಯಾರಿಕೇಡ್ ಸೈಡಲ್ಲಿದ್ದೆ, ಅವಳು ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ಲು. ಫುಲ್ ನೂಕುನುಗ್ಲಾಯಿತು. ಜನ ತಳ್ಳಿದ್ರು, ಬಿದ್ದರು. ನನ್ನ ಮೇಲೂ ಬಿದ್ದರು, ಅವಳ ಮೇಲೂ ಬಿದ್ದರು ಫುಲ್ಲು. ಸೊ ನಾನು ಸೈಡಿಗೆ ಇದ್ದಿದ್ದರಿಂದ ಜನ ನನಗೆ ಬಂದುಬಿಟ್ಟು ಹೇಳಿದೆ. ನನಗೆ ಸುಮಾರು ಹೊತ್ತು ಆಯಿತು ಅದೇ ಥರ. ನಾನಲ್ಲಿ ಹೆಲ್ಪ್ ನಾನು ಪ್ಲೀಸ್ ತೆಗೀರಿ, ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳಿದೆ. ನನಗೆ ಎಳೆದು ಸೈಡಿಗೆ ಹಾಕಿದರು. ಆಂಬ್ಯುಲೆನ್ಸ್ಗಳಲ್ಲಿ ಗ್ರಾಮಗಳಿಗೆ ಆಗಮಿಸಿದ ಮೃತದೇಹಗಳು, ಬಾಳಿ ಬದುಕಬೇಕಿದ್ದ ಮಕ್ಕಳ ಶವಗಳನ್ನು ಕಂಡು ದಿಗ್ಭ್ರಾಂತರಾದ ಪೋಷಕರು. ಗ್ರಾಮಗಳಲ್ಲಿ ಆವರಿಸಿರುವ ಸೂತಕ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಮತ್ತು ಗೋಪಲ್ಲಿ ಗ್ರಾಮಗಳಲ್ಲಿ. ಡೆಂಟಲ್ ಡಾಕ್ಟರ್ ಆಗುವ ಕನಸು ಕಂಡಿದ್ದ ಶ್ರವಣ್. ಕೊಹ್ಲಿ ಮೇಲಿನ ಅತಿಯಾದ ಪ್ರೀತಿ ತೆಗೆಯಿತು ಪ್ರಾಣ. ಅಂಬೇಡ್ಕರ್ ಕಾಲೇಜ್ನಲ್ಲಿ ಡೆಂಟಲ್ ಮೆಡಿಕಲ್ ವಿದ್ಯಾರ್ಥಿಯಾಗಿದ್ದ ಮೊದಲಿನಿಂದಲೂ ಶ್ರವಣ್ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದ. RCB ವಿಜಯೋತ್ಸವದಲ್ಲಿ ವಿರಾಟ್ ಕೊಹ್ಲಿಯನ್ನ ಹತ್ತಿರದಿಂದ ನೋಡಿ ಕಣ್ತುಂಬಿಕೊಳ್ಳಬಹುದು ಅಂತ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಹೋಗಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾನೆ. ಸ್ವಗ್ರಾಮ ಕುರುಟಳ್ಳಿ ಗ್ರಾಮಕ್ಕೆ ಮೃತದೇಹ ತಂದಾಗ ತಾಯಿಯ ಗೋಳು ಮುಗಿಲು ಮುಟ್ಟಿತ್ತು. ಮನೆ ಬಿಟ್ಟು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಅಂಥದ್ದು ಹೆಂಗೋದ್ರು, ಯಾರು ಕರ್ಕೊಂಡೋದ್ರು, ದುರಂತ ಹೆಂಗಾಯ್ತು ಅಂತ ಗೊತ್ತಿಲ್ಲ.
ಕಾರಣ ಸರ್ಕಾರದ ಕಡೆಯಿಂದ ಕಾರಣ ಇದೆ. ಯಾಕಂದ್ರೆ ಅವ್ರ ಸೆಲೆಬ್ರೇಷನ್ ನಾವು ಫಂಕ್ಷನ್ ಮಾಡ್ಕೊಂತಿದೀವಿ ಅಂತ ಹೇಳಿದಕ್ಕೆ ಅಲ್ಲ ಇವರೆಲ್ಲ ಹೋಗಿದ್ದು. ವಿದ್ಯಾಭ್ಯಾಸ ಮಾಡೋರು, ರೈತರಾಗಿರ್ಬೋದು, ಕೂಲಿ ಮಾಡೋರಾಗಿರ್ಬೋದು, ಏನೋ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ನಾವು ಹೋಗೋಣ ಎಂಜಾಯ್ಮೆಂಟ್ ತಗೊಳ್ಳೋಣ ಅನ್ನೋ ಖುಷಿನಲ್ಲಿ ಹೋಗಿರ್ತಾರೆ. ಬಟ್ ಸರ್ಕಾರ ಮುನ್ನೆಚ್ಚರಿಕೆ ತಗೋಬೇಕಿತ್ತು. ಸಾವಿನಲ್ಲೂ ಮೂವರನ್ನು ರಕ್ಷಣೆ ಮಾಡಿದ ಪ್ರಜ್ವಲ್. RCB ಸೆಲೆಬ್ರೇಷನ್ನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಚಿಂತಾಮಣಿ ತಾಲೂಕಿನ ಮತ್ತೊಬ್ಬ ಯುವಕ ಪ್ರಜ್ವಲ್ ಸಾವನ್ನಪ್ಪಿದ್ದಾನೆ. ಟೊಯೋಟೋ ಕಂಪನಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಯಲಹಂಕದ ನ್ಯೂ ಟೌನ್ನಲ್ಲಿ ತಂದೆ ತಾಯಿ ಜೊತೆ ವಾಸವಾಗಿದ್ದ. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಹೋಗುವ ಸಂದರ್ಭದಲ್ಲಿ ಕಾಲ್ತುಳಿತ ಶುರುವಾದಾಗ ಪ್ರಜ್ವಲ್ ಮೂವರನ್ನ ರಕ್ಷಣೆ ಮಾಡಿದ್ದಾನೆ. ಮತ್ತಷ್ಟು ಜನರನ್ನ ರಕ್ಷಣೆ ಮಾಡೋಕೆ ಹೋದಾಗ ತನ್ನ ಪ್ರಾಣ ಕಳೆದುಕೊಂಡಿದ್ದಾನೆ. ಮಾಡಿದ್ದಾನೆ, ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾನೆ. ನಾವ್ ಹಿಂಗಿದ್ರು ಅವ್ನು ಏನ್ ಬೇಕೋ ಅದೆಲ್ಲ ಸಹಾಯ ಮಾಡಿದ್ದಾನೆ. ಫ್ರೆಂಡ್ಸ್ಗೆಲ್ಲ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದಾನೆ ಸರ್. ಅದಕ್ಕೆಲ್ಲ ನಾನು ಸಪೋರ್ಟಿವ್ ಆಗಿದ್ದೆ ಸರ್. ಈಗ ಅಂತ ಮನುಷ್ಯನೇ ಹೋಗ್ಬಿಟ್ಟ ಸರ್ ನಮ್ಗೆ. ಪ್ರಜ್ವಲ್ ಹುಟ್ಟಿನಿಂದಲೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿದ್ದ. ಅಪ್ಪುವಿನಂತೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಿದ್ದ. ಹಾಡು ಡ್ಯಾನ್ಸ್ ಅಂದ್ರೆ ಪ್ರಜ್ವಲ್ಗೆ ಪಂಚಪ್ರಾಣ. ಅಂದು ಇದ್ದಕ್ಕಿದ್ದಂತೆ ತಾಯಿ ಪವಿತ್ರಾಳಿಗೆ ಫೋನ್ ಬಂದಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ಫೋನ್ ಇದೆ, ಬಂದು ತಗೊಳ್ಳಿ ಎಂದಿದ್ದಾರೆ. ನಿಮ್ಮ ಮಗನನ್ನು ಹುಡುಕಿ ಅಂತ ಹೇಳಿದ್ದಾರೆ. ಹೋಗಿ ನೋಡಿದಾಗ ಮಗ ಪ್ರಜ್ವಲ್ ಜೀವಂತವಾಗಿ ಇರಲಿಲ್ಲ. ಸ್ವಗ್ರಾಮ ಬಡಮಾಕನಹಳ್ಳಿಯಲ್ಲಿ ಮಣ್ಣಲ್ಲಿ ಮಣ್ಣಾದ ಸಹನಾ. ಈಕೆ ಹೆಸರು ಸಹನಾ. KGF ತಾಲೂಕಿನ ಬಡಮಾಕನಹಳ್ಳಿ ಮೂಲದ ಸಹನಾ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನ ಬಾಷ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು. RCB ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದ ಸಹನಾ ಬುಧವಾರ ತನ್ನ ಕಂಪನಿಯ ಕೆಲ ಸಹೋದ್ಯೋಗಿಗಳ ಜೊತೆ RCB ವಿಜಯೋತ್ಸವಕ್ಕೆ ಹೋಗಿದ್ದಾರೆ. ಅಲ್ಲಿ ನಡೆದ ಘನಘೋರ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಈ ಒಂದು ದುಃಖವನ್ನು ನಾವು ಯಾವತ್ತೂ ಮರೀಲಿಕ್ಕಾಗೋದಿಲ್ಲ. ಯಾಕಂದರೆ ಆ ಮಗು ಅಷ್ಟೊಂದು ಬುದ್ಧಿವಂತಿಕೆ ಮತ್ತು ಪ್ರತಿಯೊಂದರಲ್ಲೂ ಬಹಳ ಅಷ್ಟೊಂದು ಚೂಟಿಯಲ್ಲಿರ್ತಕ್ಕಂಥ ಮಗು. ಹಾಗೆ ಈಗ ತಾನೇ ಆಕೆ ಮುಗಿಸ್ಕೊಂಡು ಏನೋ ಸಂಪಾದನೆ ಮಾಡಬೇಕು, ತನ್ನ ತಂಗಿಯನ್ನು ಚೆನ್ನಾಗಿ ಓದಿಸ್ಬೇಕು, ನಾನು ಡಾಕ್ಟ್ರನ್ನ ಮಾಡಿಸ್ಬೇಕು ನನ್ನ ತಂಗಿಯನ್ನು ಅಂತ ಒಂದು ಆಸೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಮಗು ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಇದು ಬಹಳ ದುರಂತ, ಬಹಳ ದೂರ ಮರೀಲಿಕ್ಕೆ ಆಗದೇ ಇರ್ತಕ್ಕಂಥದ್ದು. ಸಹನಾ ತಂದೆ ಸುರೇಶ್ ಬಾಬು ಮತ್ತು ತಾಯಿ ಮಂಜುಳಾ ಇಬ್ಬರು ಶಿಕ್ಷಕರು. ಉತ್ತಮ ಸಂಸ್ಕಾರದೊಂದಿಗೆ ಕಷ್ಟಪಟ್ಟು ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ್ರು. ದೊಡ್ಡ ಮಗಳು ಇಂಜಿನಿಯರಿಂಗ್ ಮುಗಿಸಿ ಟೆಕ್ಕಿಯಾಗಿ ಕೆಲಸ ಮಾಡ್ತಿದ್ಲು. ತನ್ನ ತಂಗಿಯನ್ನ ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಬೇಕು ಅಂತ ಕನಸು ಕಂಡಿದ್ಲು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. RCB ಮೇಲಿನ ಹುಚ್ಚು ಅಭಿಮಾನದಿಂದ ಬಾಳಿ ಬದುಕಬೇಕಾಗಿದ್ದ ಜೀವ ಮಣ್ಣಲ್ಲಿ ಮಣ್ಣಾಗಿದೆ. ಮದುವೆಗೆ ಹುಡುಗಿ ನೋಡ್ಕೊಂಡು ಬಂದಿದ್ದ ಪೂರ್ಣಚಂದ್ರ. ಟಿವಿಯಲ್ಲೇ ಹೆತ್ತವರಿಗೆ ಗೊತ್ತಾಗಿತ್ತು ಮಗನ ಸಾವು. ಮಂಡ್ಯದಿಂದ ಸೆಲೆಬ್ರೇಷನ್ ನೋಡಲು ಬಂದಿದ್ದ 26 ವರ್ಷದ ಪೂರ್ಣಚಂದ್ರ ಕೂಡ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿಗೆ ಬಂದಿರೋ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಮೈಸೂರಿನಲ್ಲಿ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದ ಈತ ಕೆಲಸಕ್ಕೆ ಹೋಗ್ತೀನಿ ಅಂತ ಬೆಂಗಳೂರಿಗೆ ಬಂದಿದ್ದ. ಅದೇ ದಿನ ಮದುವೆಗೆ ಹುಡುಗಿ ನೋಡ್ಕೊಂಡು ಬಂದಿದ್ದ. ಕಾಲ್ತುಳಿತದಲ್ಲಿ ಅಸ್ವಸ್ಥನಾಗ್ತಿದ್ದಂತೆ CPR ನೀಡಲಾಯಿತು. ಆದರೂ ಪೂರ್ಣಚಂದ್ರ ಬದುಕುಳಿಯಲಿಲ್ಲ. ಅತಿಯಾದ ಕ್ರಿಕೆಟ್ ಪ್ರೇಮಿನಲ್ಲ ಸರ್, ಕ್ರಿಕೆಟ್ ಆಡೋನು ಸರ್. ಕ್ರಿಕೆಟ್ ಆಡೋನು ಎಲ್ಲ ತಕ್ಕ ಹೋಗೋದು, ಫಂಕ್ಷನ್ ಇಟ್ಕೆಲ್ಲ ಹೋಗೋಣ ಸರ್ ಕ್ರಿಕೆಟ್ಗೆ. ಅತಿಯಾದ ಪ್ರೇಮಿನ ನೆನ್ನೇನು ಮಿಸ್ ಆಗಿ ಅಲ್ಲಿ ನೋಡೋಕೆ ಹೋಗ್ಬಿಟ್ಟವನೆ, ಕಪ್ ಗೆದ್ದವ್ರೆ ಅಂತ. ಅತಿಯಾದೇನು ಇದಿಲ್ಲ, ಅತಿಯಾದ ಜಾಸ್ತಿ ಏನು ಹುಚ್ಚೇನಿರಲಿಲ್ಲ ಅವನಿಗೆ. ಆಡಕ್ಕೆ ಹೋಗೋಣ ಸರ್, ಆಡಕ್ಕೆ ಹೋಗೋಣ. ಒಂಥರ ಅನ್ನೋ ಶ್ಲೋಕವಿದೆ. ವಯಸ್ಸಿಗೆ ಬಂದ ಮಕ್ಕಳು ಕಣ್ಮುಂದೆನೆ ಮಣ್ಣಾದಂಥ ನೋವು, ಹೆತ್ತವರಿಗೆ ಸಾಯುವ ತನಕ ಆ ನೋವಿರುತ್ತೆ. ಮಕ್ಕಳ ನೆನಪು ಪ್ರತಿ ಕ್ಷಣವೂ ಮನಸ್ಸಿಗೆ ಕಾಡ್ತಾ ಇರುತ್ತೆ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.